ಬಂಧುಗಳೇ, ಅಂಚಿನ ಸೌಂಡ್ ನೋಡಿದ್ರಿ, ಅಂಚಿನ ಕೆಂಪು ಕಾದಿದೆ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ನಾನದು ಒಂದು ಒಳ್ಳೆ ದೋಸೆ ಹೋಟೆಲ್ನ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಅಂತ. ಹೌದು ಬಂಧುಗಳೇ, ನಾನು ನಿಮಗೆ ಒಂದು ಒಳ್ಳೆ ದೋಸೆ ಹೋಟೆಲ್ನ ಪರಿಚಯ ಮಾಡಿಕೊಡ್ತಿದ್ದೀನಿ. ಇಲ್ಲಿ ಬರೀ ದೋಸೆ ಒಂದಲ್ಲ, ನಿಮಗೆ ಇಡ್ಲಿ ಕೂಡ ಸಿಗುತ್ತೆ, ಪಲಾವ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಎಲ್ಲ ರೀತಿಯ ತಿಂಡಿಗಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಜೋಡಿ ಮಸಾಲೆ ಫೇಮಸ್ಸು. ಒಂದು ಮಸಾಲೆ ತಿಂತೀರಾ ನೀವು, ಯಾವುದೇ ಹೋಟ್ಲಿಗೆ ಹೋದ್ರೆ ಒಂದು ಮಸಾಲೆ ಕೊಡ್ತಾರೆ, ಬಟ್ ಇಲ್ಲಿ ಜೋಡಿ ಮಸಾಲೆ ಅಂತ ಕೊಡ್ತಾರೆ. 2 ಮಸಾಲ ದೋಸೆ ಕೊಡ್ತಾರೆ, ಅದು ಬೆಣ್ಣೆ ಹಚ್ಚಿರುವಂತ ಜೋಡಿ ಮಸಾಲೆ. ಅದ್ರ ಜೊತೆಗೆ ನಿಮಗೆ ಬೆಣ್ಣೆ ಮಸಾಲೆ ಅಂತ ಸಿಗುತ್ತೆ, ಚಟ್ನಿ ಮಸಾಲೆ ದೋಸೆ ಸಿಗುತ್ತೆ, ಮಸಾಲೆ ಇಡ್ಲಿ ಸಿಗುತ್ತೆ. ಮಸಾಲೆ ಇಡ್ಲಿಗೆ ಗಟ್ಟಿ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಎಲ್ಲರೂ ಅಷ್ಟೇ ಮಸಾಲೆ ಇಡ್ಲಿ. ಮತ್ತು ಇನ್ನೂ ಅದು ಹೇಳ್ಬೇಕಂದ್ರೆ ನಿಮಗೆ ಗರಿ ಗರಿ ಉದ್ದಿನವಡೆ, ಆ ಉದ್ದಿನವಡೆನೂ ಅಷ್ಟೇ ಗರಿ ಗರಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ. ಈ ಗರಿ ಗರಿ ಉದ್ದಿನವಡೆ ಮತ್ತು ಮಸಾಲೆ ಇಡ್ಲಿಗೆ ಗಟ್ಟಿ ಚಟ್ನಿ ಕೊಡ್ತಾರೆ, ಅದನ್ನು ಕೂಡ ತಿಂತಾರೆ. ಯಾಕಂದ್ರೆ ದೋಸೆ ಆರ್ಡರ್ ಮಾಡಿದ್ರೆ ನಿಮಗೆ ದೋಸೆ ಜೋಡಿ ಮಸಾಲೆ ಅಥವಾ ಬೆಣ್ಣೆ ಮಸಾಲೆ ಸಿಗೋದಕ್ಕೆ ನಿಮಗೆ ಕನಿಷ್ಠ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಹಿಡಿಯುತ್ತೆ. ಆಗ ಏನ್ ಮಾಡ್ತಾರೆ, ಉದ್ದಿನವಡೆ ಅಥವಾ ಮಸಾಲೆ ಇಡ್ಲಿ, ಉಪ್ಪಿಟ್ಟು ಅಥವಾ ಪಲಾವ್ನು ತಿಂತಾರೆ. ಇದು ತಿಂದ ನಂತರ ಜೋಡಿ ಮಸಾಲೆ ಅಥವಾ ಬೆಣ್ಣೆ ಮಸಾಲೆ ತಿಂತಾರೆ. ಇನ್ನು ಗರಿ ಗರಿ ಉದ್ದಿನ ವಡೆ ಏನಕ್ಕಪ್ಪ ಅಷ್ಟು ಫೇಮಸ್ ಇಲ್ಲಿ ಅಂತಂದ್ರೆ, ಅಷ್ಟು ಸ್ಮೂತ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದು ಕೊಡುವಂತ ಚಟ್ನಿ ಮಸಾಲೆ ಚಟ್ನಿ, ಮಸಾಲೆ ಇರುವಂತ ಚಟ್ನಿ, ಗಟ್ಟಿ ಚಟ್ನಿ, ಅದ್ರ ಮಾತ್ರ ಸಕಲಾಗಿರುತ್ತೆ. ಇಲ್ಲಿ ಎಷ್ಟು ಜನ ನೋಡ್ಬೋದು ಅವರೇ ಚಟ್ನಿ ಹಾಕೊಂತಿರ್ತಾರೆ. ಇವಾಗ ನಿಮಗೆ ಮತ್ತೆ ಚಟ್ನಿ ಬೇಕಾಯ್ತು ಅಂದ್ರೆ ಅಲ್ಲಿ ಇಟ್ಟಿರ್ತಾರೆ, ಅವರೇ ಚಟ್ನಿಗಳೆಲ್ಲ ಹಾಕೊಳ್ತಾರೆ. ಫ್ಯಾಮಿಲಿ ಸಮೇತವಾಗಿ ಬಂದಿಲ್ಲಿ ಜೋಡಿ ಮಸಾಲೆ ಬೆಣ್ಣೆ ಮಸಾಲೆಯನ್ನು ತಿಂತಾರೆ. ಇಲ್ಲಿ ನೋಡೋದು ಬೆಂಗಳೂರಿನ ಸುತ್ತಮುತ್ತ ನಗರಗಳಲ್ಲಿರುವ ಜನರೆಲ್ಲ ಇಲ್ಲಿ ಬಂದ್ಬಿಟ್ಟು ಇಷ್ಟಪಟ್ಟು ಇಲ್ಲಿ ಜೋಡಿ ಮಸಾಲೆ, ಬೆಣ್ಣೆ ಮಸಾಲೆ, ಚಟ್ನಿ ಮಸಾಲೆ, ಮಸಾಲೆ ಇಡ್ಲಿ, ಗರಿ ಗರಿಯಾದ ಉದ್ದಿನವಡೆ ಎಲ್ಲದನ್ನು ತಿಂತಾರೆ. ನೋಡ್ಬೋದು ನೀವು ಎಷ್ಟು ಜನ ಇದಾರಂತ ಹೋಟೆಲ್ಲಿ. ಸಿಕ್ಕಾಪಟ್ಟೆ ಜನ ಬೆಂಗಳೂರಿಂದ ಎಷ್ಟೆಷ್ಟೋ ದೂರದಿಂದ ಎಲ್ಲ ಬರ್ತಾರೆ ಫ್ಯಾಮಿಲಿ ಎಲ್ಲ. ಅದು ಸ್ಯಾಟರ್ಡೆ ಸಂಡೇ ಅಂತೂ ನಿಮಗೆ ಅಲ್ಲಿ ಕಾಲಿಡೋದಕ್ಕಾಗಲ್ಲ. ಹೊರಗಡೆ ನೋಡ್ಬೋದು ನೀವು, ಒಳಗಡೆ ಎಷ್ಟು ಜನ ಇದಾರೆ ಅಂತೇಳಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಯಾವ ಹೋಟ್ಲು ಅಂತ ಹೇಳ್ದರೆ ಇರೋಕ್ಕಾಗುತ್ತಾ? ಇದು ನಮ್ಮ ಬೆಂಗಳೂರಿನ ಶೇಷಾದ್ರಿಪುರಂ ಮೇನ್ ರೋಡಲ್ಲಿ ಬರುತ್ತೆ. ಬಂಧುಗಳೇ, ನಿಮಗೆ ಒಂದು ಒಳ್ಳೆ ಬೆಣ್ಣೆ ದೋಸೆ ಅಂದರೆ ಜೋಡಿ ಮಸಾಲೆ ಇರುತ್ತೆ, ಬೆಣ್ಣೆ ಮಸಾಲೆ ಇರುತ್ತೆ, ಅದೇ ರೀತಿ ಮಸಾಲೆ ಇಡ್ಲಿ ಇರುತ್ತೆ, ಉದ್ದಿನವಡೆ ಸೂಪರ್ ಆಗಿರುತ್ತೆ. ವೆಜ್ ಹೋಟ್ಲು ನಿಮಗೆ ಶೇಷಾದ್ರಿಪುರಂ ಫಸ್ಟ್ ಮೇನ್ ರೋಡಲ್ಲಿ ಬರುತ್ತೆ, HBR ಅಂತೇಳಿ. ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಮೂಲತಃ ಹಾಸನದ್ದು, ಹಾಸನದಲ್ಲಿ ಒರಿಜಿನಲ್ ಶುರು ಆಗಿದ್ದು. ಅವ್ರ ತಂದೆ ಕರಿಯಣ್ಣವರು ಅಂತ ಹೇಳ್ಬಿಟ್ಟು ಬರೀ ಬೋಂಡ ಹಾಕ್ತಾ ಇದ್ರು. ಅವ್ರ ಮಕ್ಳು ಈಗ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಬೆಣ್ಣೆಕಾಲಿ ತುಂಬಾ ಫೇಮಸ್. ಇಲ್ಲಿ ರವಿ ಅಂತ, ಅಲ್ಲಿ ಶಶಿ ಅಂತ ಹೇಳ್ಬಿಟ್ಟು ಇಬ್ರದ್ದು ಒಂದೇ ಕ್ವಾಲಿಟಿ ಬರುತ್ತೆ ಇವತ್ತಿಗೂ. ಬೆಣ್ಣೆಕಾಲಿ ಇಲ್ಲಿ ಫೇಮಸ್ ಡಿಶ್. ಅಯ್ಯೋ, ಅಲ್ಲಿ ನಾನು ಹುಟ್ಟದಾರಬ್ಬೆ ತಿಂತೀನಿ ಅಲ್ಲಿ. ಇದು ಚಟ್ನಿ ಮಸಾಲೆ, ಅದು ಮಸಾಲೆ ದೋಸೆ. ಬರ್ತಾನೆ ಇರ್ತೀವಿ, ಇಲ್ಲೂ ಅಷ್ಟೇ, ಹಾಸನದಲ್ಲೂ ಅಷ್ಟೇ. ವಡೆ ತುಂಬಾ ಚೆನ್ನಾಗಿರುತ್ತೆ. ವಡೆ, ಉದ್ದಿನ ವಡೆ, ಚಟ್ನಿ ಸಖತ್ತಾಗಿರುತ್ತೆ. ನೋಡಿ, ಇಲ್ಲೂ ದೋಸೆ ಮಾಡ್ತಾ ಇದ್ದಾರೆ. ಇಲ್ಲೂ ದೋಸೆ ಮಾಡಿ ಸಿಕ್ಕಾಪಟ್ಟೆ ಜನ. ಅದೇ ರೀತಿಯಾಗಿ ನೀವು ಒಳಗೆ ಬಂದ್ರೆ ಇಲ್ಲಿ ಒಳಗೂ ಕೂಡ ದೋಸೆ ಮಾಡ್ತಾರೆ. ನೋಡಿ, ಇಲ್ಲೂ ಅಷ್ಟೇ, ಅಲ್ಲೂ ಇಲ್ಲೂ 2 ಕಡೆ ದೋಸೆ ಮಾಡ್ತಾರೆ. ಅಷ್ಟು ರಶ್ ಇರುತ್ತೆ, ನೋಡ್ಬೋದು. ಶೇಷಾದ್ರಿಪುರಮಲ್ಲಿ HBR ಅಂತಂದ್ರೆ ಫುಲ್ ಫೇಮಸ್. ಅದು ನೀವು ಹಾಲಿಡೇಸು, ಸಂಡೇ, ಸ್ಯಾಟರ್ಡೆ, ಫ್ರೈಡೆ ಅಂತೂ, ವೀಕೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದೆಲ್ಲ ಖಾಲಿನಾ? ಅಲ್ಲೆಲ್ಲ ಮಸಾಲೆ ಅಲ್ಲ ನೋಡಿ, 2 ಒಂದೇನಾ? ಇಲ್ಲೂ ಜೋಡಿ ಎಲ್ಲ ಹಾಕ್ತೀರಾ? ಇಲ್ಲೂ ಜೋಡಿ ಮಸಾಲೆ ಖಾಲಿ ಎಲ್ಲ ಹಾಕ್ತಿರಲ್ವಾ? ಜನಗಳು ಕ್ಯೂ ನಿಂತ್ಕೊಳ್ಳಲ್ಲ. ಇಲ್ಲಿ ಒಳಗೆಲ್ಲ ಬಂದ್ಬಿಟ್ಟು ಹಾಸ್ಕೊಂತಾರೆ, ಯಾಕಂದ್ರೆ ಅಷ್ಟು ರಶ್ ಇರುತ್ತೆ, ಅಷ್ಟು ಜನ ಇರ್ತಾರೆ. ವಡೆ ಅಂತೂ ಮಾಡ್ತಾನೆ ಇರ್ತಾರೆ, ಕರಿತಾನೆ ಇರ್ತಾರೆ ವಡೆ. HBR ಹೋಟೆಲ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಸರ್, ಬೆಳಗ್ಗೆ 7ರಿಂದ 12:30, ಮತ್ತೆ 4ರಿಂದ 9:30. 4ರಿಂದ 9:30. 4ರಿಂದ 9:30. 9:30. ಮಧ್ಯಾಹ್ನ ಗ್ಯಾಪ್ ಇರುತ್ತಲ್ಲ ಸರ್? ಮಧ್ಯಾಹ್ನ ಬ್ರೇಕ್ ಇರುತ್ತೆ ಸರ್. ಬ್ರೇಕ್ ಇರುತ್ತೆ. ಬರೀ ಇದಲ್ಲ ಸರ್, ಮೇನ್ಲಿ ಟಿಫನ್ ಸ್ವಲ್ಪ ಊಟ ಇಲ್ಲ, ಊಟ ಏನಿರಲ್ಲ. ಇಡ್ಲಿ ವಡೆ, ದೋಸೆ, ರೈಸ್ ಬಾತು, ಖಾರ ಬಾತು, ಮತ್ತೆ ಸಂಜೆ ಬಂದು ಅವಲಕ್ಕಿ, ಮಂಡಕ್ಕಿ, ಆನಿಯನ್ ಪಕೋಡ, ಗೋಲಿ ಬಜ್ಜಿ, ದೋಸೆಗಳು, ಇಡ್ಲಿ. ಮಸಾಲೆ ಇಡ್ಲಿ ಬಹಳ ಫೇಮಸ್ ಇದೆ ಸರ್. ಹಾ ಸರ್, ಮಸಾಲೆ ಇಡ್ಲಿ ಚೆನ್ನಾಗಿರುತ್ತೆ. ಮಸಾಲೆ ಇಡ್ಲಿ ಟ್ರೈ ಮಾಡಿ ಸರ್. ಹಾ ಸರ್.
ಬಟ್ರೆ ಅದು ಪಲ್ಯ ಬರ ಇದಕ್ಕೆ ಓಪನ್ಗೆ. ಸರ್ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬೇಕಂತ ಸರ್ ಇದು? ಸರ್ ಶೇಷಾದ್ರಿಪುರಂ ಆಪೋಸಿಟ್ ಚೈತನ್ಯ ಟೆಕ್ನೋ ಸ್ಕೂಲ್, ಫಸ್ಟ್ ಮೈನ್ ರೋಡ್, ಕುಟ್ಟಳ್ಳಿ ರೋಡ್. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಮಾಡಿದ್ದು? ಸರ್ ಇಲ್ಲಿ 10 ವರ್ಷ ಆಯ್ತು. 10 ವರ್ಷ ಆಯ್ತಾ? ಬೇಸಿಕಲಿ ನಮ್ದು ಬಂದು ಹಾಸನಲ್ಲಿರೋದು, ಅದೊಂದು 35 ವರ್ಷದಿಂದ ಹೋಟ್ಲ್ ಇದೆ. ಹೌದಾ? ಅದು HPR ಅಂತಾನೆ. ಇಲ್ಲಿ ಮಾಡಿ 10 ವರ್ಷ ಆಯ್ತು. ಇಲ್ಲಿ ಮಾಡಿ 10 ವರ್ಷ. ಸರ್ 2 ಕಡೆನೂ ಆಗ್ತಾ ಇದ್ದೀರಾ ದೋಸೆ? ಹೊರಗಡೆ ಅಲ್ಲಿ ಸಾಟರ್ಡೆ ಸಂಡೇ 2 ಕಡೆ ಮಾಡ್ತೀವಿ. 2 ಕಡೆ ಮಾಡ್ತೀರಾ? ಸಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸರ್ ಒಂದು ಅದೇ ಸಿಕ್ಕಾಪಟ್ಟೆ ಪಾರ್ಸಲ್ ಹೋಗುತ್ತಲ್ಲ ಸರ್? ಹೌದು ಸರ್, ತುಂಬಾನೇ ಪಾರ್ಸಲ್ ಜಾಸ್ತಿನೇ ಹೋಗುತ್ತೆ ನಮ್ದು. ಆಮೇಲೆ ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಇದೆಯಾ ಸರ್? ಹೌದು ಸರ್, ಸ್ವಿಗ್ಗಿ ಜೊಮ್ಯಾಟೊ ಇದೆ. ಸರ್ ರೇಟ್ಸ್ ಬಂದು ಒಂದು ಜೋಡಿ ಬೆಣ್ಣೆ ದೋಸೆ 60 ರೂಪಾಯಿ, ಪುಡಿ ದೋಸೆ 80 ರೂಪಾಯಿ, ಇನ್ನ ಸೆಟ್ ದೋಸೆ 60 ರೂಪಾಯಿ, ಖಾಲಿ ದೋಸೆ 3 ಬರುತ್ತೆ ಅದು 60 ರೂಪಾಯಿ, ಮಸಾಲಾ ಇಡ್ಲಿ ಒಂದು 15 ರೂಪಾಯಿ, ದಡ್ಡ ಇಡ್ಲಿ 20 ರೂಪಾಯಿ, ವಡೆ 15 ರೂಪಾಯಿ, ರೈಸ್ ಬಾತ್ 40 ರೂಪಾಯಿ, ಖಾರ ಬಾತ್ 30 ರೂಪಾಯಿ, ಅವಲಕ್ಕಿ 40 ರೂಪಾಯಿ, ಗೋಲಿ ಬಜ್ಜಿ 30 ರೂಪಾಯಿ, ಎಲ್ಲ ಕಮ್ಮಿ ಇದೆ ಸರ್, ರೇಟ್ ರೀಸನಬಲ್ ಆಗಿದೆ. ಸರ್ ನಾವು ನಂದಿನಿ ಲೇಔಟಿಂದ ಬರ್ತೀವಿ. HPR ಗೆ ತುಂಬಾ ಕ್ರೌಡ್ ಇರುತ್ತೆ, ಬಟ್ ಟೇಸ್ಟ್ ಇರೋದ್ರಿಂದ ಅಷ್ಟು ದೂರಿಂದ ಬಂದು ನಾವು ಇಲ್ಲಿ ತಿಂತೀವಿ ಸರ್. ಜೋಡಿ ಮಸಾಲ ಅಂತೂ ತುಂಬಾ ಕಡಿಮೆ ಸರ್. ನೋಡಿ ನಾವು ಇಬ್ರು ಟಿಫನ್ ಮಾಡ್ತಾ ಇದೀವಿ, 90 ರುಪೀಸ್. 2 ಮಸಾಲ ಇಡ್ಲಿ, 2 ಸಿಂಗಲ್ ದೋಸೆ, ಜೋಡಿ ಮಸಾಲ 90 ರುಪೀಸ್ ಟಿಫನ್ ಕೊಡ್ತಾರೆ ಸರ್. ಚೀಪ್ ಅಂಡ್ ಬೆಸ್ಟ್, ಬಟ್ ವೆರಿ ಟೇಸ್ಟಿ. ಇದು ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಈ ಹೋಟೆಲ್ಗೆ. ವಡೆ ಸಾಂಬಾರ್ ತಗೊಂಡೆ ಫಸ್ಟ್, ಚೆನ್ನಾಗಿತ್ತು. ಜೋಡಿ ಮಸಾಲೆ ಆರ್ಡರ್ ಮಾಡಿದೀವಿ. ಅದು ಸಂಡೇ ಬೇರೆ ಅಲ್ವಾ, ಸಂಡೇ ಮಾರ್ನಿಂಗ್ ಎಲ್ರು ಬಂದು ನಿಂತಿದ್ದಾರೆ, ರಶ್ ಇದೆ. ಗೊತ್ತಿರೋ ಆರ್ಡರ್ ಮಾಡಿದೀನಿ. ವಡೆದು ಸಾಂಬಾರ್ ಟೇಸ್ಟ್ ಚೆನ್ನಾಗಿತ್ತು. ಇಡ್ಲಿನೂ ಊಟ ಮಾಡಿದ್ವಿ. ಇಡ್ಲಿದು ಫುಲ್ ಏನು ಸ್ಟಫಿಂಗ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಇವಾಗ ತಾನೇ ತಿಂತಾ ಇದೀನಿ, ಬಹಳ ಚೆನ್ನಾಗಿರಂಗಿದೆ. ಜನಗಳು ಸಿಕ್ಕಾಪಟ್ಟೆ ಇದಾರೆ. ಈ ದೋಸೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಒಂದು ತುತ್ತು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಬಹಳ ಚೆನ್ನಾಗಿದೆ, ತುಂಬಾ ಕ್ರಿಸ್ಪಿ ಆಗಿದೆ ದೋಸೆ. ವಡೆ ಒಂದು ತಗೊಂಡ್ವಿ, ಉದ್ದಿನ ವಡೆ, ಚಟ್ನಿ ತುಂಬಾ ಅದ್ಭುತವಾಗಿತ್ತು. ಮತ್ತೆ ಅದ್ರ ಜೊತೆಗೆ ಮಸಾಲೆ ಇಡ್ಲಿ ಅಂತ ಮಾಡ್ತಾರೆ ಸ್ಪೆಷಲ್, ಅದು ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ಹೊಟ್ಟೆ ತುಂಬಾ ತಿನ್ಬೋದು, ಚೆನ್ನಾಗಿದೆ. ಫ್ರೆಶ್ ಇರುತ್ತೆ. ಶನಿವಾರ ಭಾನುವಾರ ತುಂಬಾ ಕ್ರೌಡ್ ಇರುತ್ತೆ ಅನ್ಸುತ್ತೆ. ರೇಟ್ ಎಲ್ಲ ತುಂಬಾ ರೀಸನಬಲ್ ಆಗಿದೆ. ಉತ್ತಮವಾದ ಜಾಗ ಬರೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಜೋಡಿ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಬರ್ತಾ ಇದೀವಿ ರೆಗ್ಯುಲರ್. ನಾವೆಲ್ಲಿಗೆ ಹೆಬ್ಬಾಳ ಕೆಂಪಾಪುರದಿಂದ ಬಂದಿರೋದು. ರೆಗ್ಯುಲರ್ ಸಂಡೇಸ್ ವಾಕಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಬರ್ತೀವಿ. ಜೋಡಿ ಮಸಾಲೆ ಬಿಟ್ರೆ ಪಲಾವ್, ಬ್ರೆಡ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. HPR ದಿ ಬೆಸ್ಟ್. ಆಫನ್ ಎವ್ರಿ ಸಂಡೇ. ಮಸಾಲಾ ಇಡ್ಲಿ, ಖಾರ ಬಾತ್ ನಮಗ್ ಸಿಕ್ಕಲ್ಲ. ಕ್ಯೂಲ್ ನಿಲ್ಲಕ್ ನಮಗ್ ಟೈಮ್ ಇಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ ಅಂತ ಕೇಳಿದೀನಿ, ನಾನ್ ತಿಂದಿಲ್ಲ. ಮಸಾಲಾ ಇಡ್ಲಿ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಮಸಾಲೆ ಇಡ್ಲಿ, ದೋಸೆ, ಖಾರ ಬಾತ್ ಎಲ್ಲಾನು ಚೆನ್ನಾಗಿದೆ. ಜೋಡಿ ಮಸಾಲೆ ತಿಂದಿದ್ದೀರಲ್ವಾ? ಮೊದ್ಲೇ ತಿಂದಿದ್ದೀವಿ, ಚೆನ್ನಾಗಿದೆ. ಅದು ರಶ್ ತುಂಬಾ, ಅಷ್ಟೊತ್ತು ನಿಂತ್ಕೊಳಕ್ ಆಗಲ್ಲ ಅಂತೇಳಿ ತಗೊಂಡು. ನಮ್ ಬಾರಿ ಸಿಕ್ಕಿ ಬರಲ್ಲ ಅಲ್ಲಿ. ಅಲ್ಲಿ ಫೈಟ್ ಮಾಡ್ಬೇಕು. ಜೋಡಿ ಮಸಾಲೆ ಫೈಟ್ ಮಾಡ್ಬೇಕು. ಸೂಪರ್ ಆಗಿರುತ್ತೆ. ನಾವು ಯಾವಾಗಲೂ ಇಲ್ಲಿ ವಾರಾಹಿ ಅಮ್ಮ ಟೆಂಪಲ್ ಬರ್ತೀವಿ. ಸೊ ವಿತೌಟ್ ಮಿಸ್ ಬ್ರೇಕ್ಫಾಸ್ಟ್ ಇಲ್ಲೇನೆ. ಸೊ ಆಲ್ಮೋಸ್ಟ್ ಆಯ್ತು 4 weeks 4 Sundays ಇಲ್ಲೇನೆ. ತುಂಬಾ ಚೆನ್ನಾಗಿದೆ. ದೋಸೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಯಮ್ಮಿ ಟೇಸ್ಟ್. ನಂದು ಮಸಾಲಾ ಇಡ್ಲಿ, ಉದ್ದಿನ ವಡೆ ತಗೊಂಡಿದ್ದೀನಿ. 2 ಚಟ್ನಿ ಕೊಡ್ತಾರೆ, ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ. ಉದ್ದಿನ ವಡೆ ಸ್ಮೂತಲ್ಲಿದೆ ನೋಡಿ. ಸ್ಮೂತ್ ಆಗಿದೆ, ಕ್ರಿಸ್ಪಿ ಆಗಿದೆ. ಅದೇ ರೀತಿ ಮಸಾಲೆ ಇಡ್ಲಿ, ಗಟ್ಟಿ ಚಟ್ನಿ, ಒಗ್ಗರಣೆ ಹಾಕಿದ್ದಾರೆ ಚಟ್ನಿಗೆ. ಸಗದಿದೆ. ಮಸಾಲೆ ಇಡ್ಲಿ ಕೂಡ ಚೆನ್ನಾಗಿದೆ, ಗಟ್ಟಿ ಚಟ್ನಿ ಜೊತೆಗೆ. ಅದೇ ರೀತಿಯಾಗಿ ಜೋಡಿ ಮಸಾಲಾ ದೋಸೆ ಇಲ್ಲಿ ಬಿಡು. ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ,
ಕ್ರಿಸ್ಪಿ ಆಗಿದೆ, ಬೆಣ್ಣೆ ಹಾಕಿರ್ತಾರೆ ನೋಡಿ. ದೋಸೆ ತಿನ್ನೋರಿಗೆ ಗೊತ್ತಿರೋರಲ್ಲ ಹೀಗೆ ರೀತಿ ಮಧ್ಯದಿಂದ ತಿನ್ನೋದು. ಚಟ್ನಿ ಮಾತ್ರ ಚಟ್ನಿ ಸಖತ್ತಾಗಿದೆ, ಸಾಲಿಡ್ ಆಗಿದೆ ಚಟ್ನಿ. ಬಂದು ಟ್ರೈ ಮಾಡಿ. ಶೇಷಾದ್ರಿಪುರಂ HVR ಚೈತನ್ಯ ಸ್ಕೂಲ್ ಆಪೋಸಿಟೇ ಬರುತ್ತೆ. ಅದರಲ್ಲೂ ಮಾತ್ರ ನೀವು ಹಾಲಿಡೇ ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ವೆಯ್ಟ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಜನ ಪಾರ್ಸಲ್ ಹೋಗ್ತಾ ಇರುತ್ತೆ, ಸಖತ್ ಜನ ಇರ್ತಾರೆ. ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ. ಇದು ಬೆಣ್ಣೆ ಮಸಾಲ ತಗೊಂಡಿದ್ದೀನಿ. ಅವಲೇ ಜೋಡಿ ಮಸಾಲ ನೋಡಿದ್ರಿ, ಬೆಣ್ಣೆ ಮಸಾಲ, ಗಟ್ಟಿ ಚಟ್ನಿ, ಕ್ರಿಸ್ಪಿ ಆಗಿದೆ ಬೆಣ್ಣೆ ಮಸಾಲ, ಆಲೂಗಡ್ಡೆ ಪಲ್ಯ, ಗಟ್ಟಿ ಚಟ್ನಿ, ಪರವಾಗಿಲ್ಲ. ಆಲೂಗಡ್ಡೆ ಪಲ್ಯ ನೋಡಿ, ಇಲ್ಲಿ ಹೆಂಗಿದೆ ಪಲ್ಯ, ಬೆಣ್ಣೆ ಹಾಕಿದ್ದಾರೆ. ಸಾಕಾಗಿದೆ, ಬಂದು ಟ್ರೈ ಮಾಡಿ. ಮಸ್ಟ್ ಟ್ರೈ ಫುಡ್. ಒಂದು ವರ್ಷದಿಂದ ಇಲ್ಲಿ ನಾವು ರೆಗ್ಯುಲರ್ ಬರ್ತೀವಿ. ದಟ್ಟು ಸಾಟರ್ಡೆ ಸಂಡೇಸ್ ಮಿಸ್ಸೇ ಮಾಡಲ್ಲ. ಮಕ್ಕಳು ಇಲ್ಲಿ ಡ್ರಾಯಿಂಗ್ ಕ್ಲಾಸಿಗೆ ಬರ್ತಾರೆ, ರಂಗತರಂಗ ಇದಕ್ಕೆ. ಡ್ರಾಯಿಂಗ್ ಕ್ಲಾಸ್ ಮುಗಿಸ್ಕೊಂಡು ತಕ್ಷಣ ಇಲ್ಲಿ ದೋಸೆ ತಿನ್ನಕ್ಕೆ ಹೋಗ್ಬೇಕು ಅಂತ. ಸೊ ರವಿ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಸೊ ದೋಸೆ ಇಸ್ ಮೋಸ್ಟ್ ಪಾಪ್ಯುಲರ್ ಇಲ್ಲಿ. ಬೆಣ್ಣೆ ಮಸಾಲೆ ದೋಸೆ ಬಹಳಷ್ಟು ವೆರೈಟಿ ಇದಾವೆ, ಬಟ್ ಸ್ವಲ್ಪ ಒಂದು 5 ನಿಮಿಷ ವೇಟ್ ಮಾಡ್ಬೇಕು. ನೋಡಿ ಎಷ್ಟು ಕ್ರೌಡ್ ಇದೆ. ನನ್ನ ಮಗ ಗೌರವ್ಗೆ ದೋಸೆ ಅಂದ್ರೆ ಬಹಳ ಇಷ್ಟ, ನಿಹಾಲ್ಗೂ ಬಹಳ ಇಷ್ಟ. ನಾವು ಇಡ್ಲಿ ವಡೆ ತಗೊಂಡ್ವಿ. ನಾವು ರೆಗ್ಯುಲರ್ ತಗೊಳ್ಳೋದು ಅದೇ, ಯಾಕಂದ್ರೆ ರಶ್ ಇದೆ ಅಂತ ಇವತ್ತು ಇಡ್ಲಿ ವಡೆ ತಗೊಂಡಿದ್ವಿ. ಸೂಪರ್ ಆಗಿರುತ್ತೆ. ಸಂಡೇ ಬರ್ತೀವಿ ನಾವು. ಎವರಿ ಸಂಡೇ ಫ್ರೆಂಡ್ಸ್ ವಾಕಿಂಗ್ ಮಾಡ್ಕೊಂಡು ಬಂದು ತಟ್ಟೆ ಇಡ್ಲಿ ವಡೆ ಸೂಪರು, ಮತ್ತೆ ಮಸಾಲೆ ದೋಸೆ ಮಿನಿ ಸೂಪರು. ಒಳ್ಳೆ ಬೆಣ್ಣೆ ಹಾಕ್ತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಹೊಟ್ಟೆ ಏನು ಒಂಚೂರು ಪ್ರಾಬ್ಲಮ್ ಆಗಲ್ಲ ಸರ್, ಗ್ಯಾಸ್ಟ್ರಿಕ್ ಆಗಲ್ಲ, ಏನೂ ಆಗಲ್ಲ. ನೀಟಾಗಿ ಬಾಯ್ಲ್ ಮಾಡ್ತಾರೆ, ನೀಟಾಗಿ ಕೊಡ್ತಾರೆ. ಚಟ್ನಿನೂ ಒಳ್ಳೆ ಚಟ್ನಿ ಇರುತ್ತೆ, ಖಾರ ಇಲ್ಲ ಏನಿಲ್ಲ, ಕರೆಕ್ಟಾಗಿ ಮೀಡಿಯಮ್ ಆಗಿ. ಹಾಗಾಗಿ ನಾವು ಪ್ರತಿ ಸಂಡೇ ಫ್ರೆಂಡ್ಸ್ಗಳು ಇಲ್ಲಿ ಬಂದು 2 ದೋಸೆ, 1 ಇಡ್ಲಿ ವಡೆ ತಿನ್ಬಿಟ್ಟು ರೈಟ್ ರೀಸನಬಲ್ ಸರ್. ಎಲ್ಲ ಹೋಟ್ಲಿಗಿಂತ ರೀಸನಬಲ್. ನಾವು 300 ರೂಪಾಯಿ 5 ಜನ ನಾಷ್ಟ ಮಾಡ್ತೀವಿ. ಆಚೆ ಹೋದ್ರೆ 500-600 ರೂಪಾಯಿ ಆಗುತ್ತೆ. ಅದು ಹೊಟ್ಟೆ ತುಂಬಲ್ಲ, ಆಮೇಲೆ ಪ್ರಾಬ್ಲಮ್ಮು ಸಿಗಲ್ಲ. ಹಾಗಾಗಿ ಖುಷಿಯಾಗಿ ತಿನ್ಬಿಟ್ಟು ನಾವು ಖುಷಿಯಾಗಿ ಹೋಗ್ತೀವಿ ಸರ್. ನೋಡಿ HVR ಹೋಟೆಲ್ ಸೂಪರ್ ಆಗಿರುತ್ತೆ. ದೋಸೆ ಐಟಮ್ ಜೋಡಿ ಮಸಾಲೆ ಮತ್ತು ಬೆಣ್ಣೆ ಮಸಾಲೆ ದೋಸೆ, ಅದೇ ಮಸಾಲೆ ಇಡ್ಲಿ, ವಡೆ ಅಂತೂ ಚಟ್ನಿ ಮಾತ್ರ ಸಕ್ಕತ್ ಬಿಡಿ. ಚಟ್ನಿನ ಒಗ್ಗರಣೆ ಹಾಕಿರ್ತಾರೆ, ಕೆಂಪು ಚಟ್ನಿ, ಹಸಿರು ಚಟ್ನಿ, ಎರಡೂ ಚೆನ್ನಾಗಿರುತ್ತೆ. ಇದು ಶೇಷಾದ್ರಿಪುರಂ ಫಸ್ಟ್ ಮೇನ್ ರೋಡ್ ಬರುತ್ತೆ. ಎದುರುಗಡೆ ಚೈತನ್ಯ ಸ್ಕೂಲ್ ಇದೆ, ಎದುರುಗಡೆನೆ ನಿಮಗೆ HVR ಹೋಟೆಲ್ ಸಿಗುತ್ತೆ. ರೇಟ್ ಎಲ್ಲ ಅಷ್ಟೇ ರೀಸನಬಲ್ ಇದೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಬಾಯ್ ಬಾಯ್. HVR ಮೋಸ್ಟ್ ಪಾಪ್ಯುಲರ್